ನಾಪೋಕ್ಲು ಗಾಂಜಾ ವ್ಯಸನಿಗಳ ಗೂಡಾಗಿದ್ದು, ಇಲ್ಲಿನ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುತ್ತಿರುವವರನ್ನು ಕೊಡಗಿನಿಂದ ಗಡೀಪಾರು ಮಾಡಬೇಕೆಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಅಪ್ಪಚೆಟ್ಟೋಲಂಡ ಮನು ಮುತ್ತಪ್ಪ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಪೋಕ್ಲುವಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಪ್ರಕರಣಗಳು ಸಾಮಾನ್ಯವಾಗಿದ್ದು, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇತ್ತೀಚೆಗೆ ಹಿಂದೂ ಸಂಗಮ ಕಾರ್ಯಕ್ರಮದ ತಯಾರಿಗಾಗಿ ತಮ್ಮ ಸ್ವಂತ ವಾಹನದಲ್ಲಿ ಬಂದ ಕಾರ್ಯಕರ್ತ ಗೌತಮ್ ನಾಪೋಕ್ಲುವಿನ ಸೂಪರ್ ಮಾರ್ಕೆಟ್ನಿಂದ ಸಾಮಗ್ರಿ ಖರೀದಿಸಿ ಹೊರಬಂದಾಗ ಆಲ್ಟೋ ಕಾರ್ನಲ್ಲಿ ಬಂದ ಯುವಕರು ವಾಹನದಲ್ಲಿ ಭಗವಧ್ವಜ ಕಟ್ಟುವಷ್ಟು ಧೈರ್ಯವಿದೆಯೇ ಎಂದು ಪ್ರಶ್ನಿಸಿ ನಾಪೋಕ್ಲು ನಮ್ಮದೆಂದು ಹೇಳಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದರು. ಆರೋಪಿಗಳು ಗಾಂಜಾ ವ್ಯಸನಿಗಳಾಗಿದ್ದು, ಇಲ್ಲಿನ ಸೌಹಾರ್ದತೆಯನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಬೇಕೆಂದು ಮನು ಮುತ್ತಪ್ಪ ಆಗ್ರಹಿಸಿದರು. ವಿಶೇಷವಾಗಿ ಈ ಆರೋಪಿಗಳು ಗಾಂಜಾ ವ್ಯಸನಿ ಮತ್ತು ಇದರಲ್ಲಿ ಬೆಡ್ಲಿಂಗ್ ಅದನ್ನು ಸಮೇತ ಇವರು ತೊಡಗಿಸಿಕೊಂಡು ಇದು ಮಾಡ್ತಾ ಇದ್ದಾರೆ. ಇದರ ಬಗ್ಗೆಯೂ ಸಮೇತ ನಾವು ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ಹಿಂದೆ ಈಗ ಹೊಸ ಎಸ್ಐ ಬಂದಿದ್ದಾರೆ, ಹಿಂದೆ ಇದ್ದಂಥ ಪೊಲೀಸ್ ಅಧಿಕಾರಿಗಳಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟರು, ಯಾವುದೇ ಕ್ರಮ ಕೊಟ್ಟರು. ಎಲ್ಲದಕ್ಕೂ ಏನಾಗಿದೆ ಅಂತಂದರೆ ಅಲ್ಲಿ ಒಬ್ಬ ಬಲಿಷ್ಠ ವ್ಯಕ್ತಿ ಇದ್ದಾನೆ, ರಾಜಕೀಯವಾಗಿ ಬಲಿಷ್ಠ ವ್ಯಕ್ತಿ ಇಸ್ಮಾಯಿಲ್ ಅಂತೇಳಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ. ಅವನ ಎಲ್ಲ ವ್ಯವಸ್ಥೆಗಳು ಅವನಲ್ಲಿ ನಡೀತದೆ. ಅಲ್ಲಿ ಸ್ಟೇಷನ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಅವನು ನಡೀತದೆ. ಅವನ ಮಾತು ಮೀರಿ ಯಾವುದೇ ಕೇಸುಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಅವರವರ ಸಮುದಾಯಕ್ಕೆ ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಇತ್ತೀಚೆಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇತ್ತೀಚೆಗೆ ಇಸ್ಮಾಯಿಲ್ ಅಂತ ಹೇಳುವಂಥ ಈ ವ್ಯಕ್ತಿ ಸ್ಟೇಷನ್ ಒಳಗಡೆ ಇದ್ದಾನೆ. ಅವನ ಮಕ್ಕಳು ಮತ್ತು ಅವನ ತಂಡದವರು, ಅವನ ಸೇಲ್ಸ್ ಮ್ಯಾನ್ಸ್ ನಾಪೋಕ್ಲು ಪೊಲೀಸ್ ಸ್ಟೇಷನ್ ಎದುರುಗಡೆ ಅವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ಮಟ್ಟಕ್ಕೆ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇವತ್ತು ಹೇಳ್ತಾನೆ, ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ, ನನ್ನ ಮಗ ಅಮಾಯಕ, ನಾವು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾವು ಹಿಂದೂ ಸಮಾಜದ ಒಂದು RSSನ 100 ದಿವಸದ ಕಾರ್ಯಕ್ರಮ ಮಾಡುವಾಗ ನಾವೇಕೆ ರಾಜಕೀಯ ಬೇಕು? ನಮಗೆ ರಾಜಕೀಯಕ್ಕೆ ಸಮಯ ಇಲ್ಲ, ಅದು ರಾಜಕೀಯನೇ ಬೇರೆ. ಈ ರೀತಿ ಬಾಲಿಶ ಹೇಳಿಕೆಗಳು ಕೊಡ್ತಾರೆ. ಅವನ ಮಗನ ಮೇಲೆ ಸಮೇತ, ಹಿಂದೆ ಅವರ ಮಕ್ಕಳ ಮೇಲೆ ಸಮೇತ ಈ ಒಂದು ಗಾಂಜಾಗಳ ಬಗ್ಗೆ ಕಂಪ್ಲೇಂಟ್ ಆದಾಗ ಈ ಮಂಜುನಾಥ್ ದೇಸಾಯಿ ಅಂತೇಳೋರು ಅವ್ರನ್ನ ಗಣನೆಗೆ ತಗೊಳ್ಳು ಬಿಟ್ಟು ಬಿಡ್ತಾರೆ, ಕಂಪ್ಲೇಂಟ್ ಮಾಡದೆ ಬಿಟ್ಟು ಬಿಡ್ತಾರೆ. ಅಲ್ಲಿ ನಾಪೋಕ್ಲಿಂದ ಗಾಂಜಾ ವ್ಯಸನಿಗಳ ಗೂಡಾಗಿದೆ. ಅದು ಇವರು ಏನಾಗ್ತಾರೆ ಅಂತಂದರೆ, ಹೆಚ್ಚಿನ ಮಟ್ಟದಲ್ಲಿ ಯುವಕರು ಇವರು ನಮ್ಮ ಒಂದು ನಾಗರಿಕರಿಗೆ ಥ್ರೆಟ್ ಆಗಿ ಆಗ್ತಾ ಇದೆ. ಇವತ್ತೊಂದು ಥ್ರೆಟ್, ಆ ಯುವಕರೆಲ್ಲ ಥ್ರೆಟ್. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿಸ್ತಿದ್ದಾರೆ. ಪಾಪ ನಮ್ಮ ಮಾಡಿ ನಮ್ಮ ಸಹೋದರ, ಮುಸಲ್ಮಾನ್ ಸಹೋದರ ವಿಡಿಯೋದಲ್ಲಿ ಹಾಕಿದ್ದಾನೆ, ನಾವು ಇವ್ರು ಮಾಡಿದ ತಪ್ಪು, ಯಾರು ಇಸ್ಮಾಯಿಲ್ನ ಮಗ ಸೇರಿ ಏನೋ ಆರೋಪಿಗಳು ಮಾಡಿದ್ದಾರೆ, ಅವ್ರು ಮಾಡಿದ ತಪ್ಪು, ಆ ಕಿಡಿಗೇಡಿಗಳಿಗೆ ನಾವು ಬೆಂಬಲಿಸಬಾರ್ದು, ನಾವು ಅನ್ಯೋನ್ಯವಾಗಿ ಇರಬೇಕು ಅಂತ ಹೇಳುವಾಗ ಇವರು ಕಂಪ್ಲೇಂಟ್ ನಾವು 5 ಜನ ಕೊಟ್ಟಿದ್ವಿ. ಅದನ್ನು ಒಬ್ಬರದನ್ನು ಅವ್ರು ಬಿಟ್ಟಿದ್ದಾರೆ. ರಾಶಿದ್ ಅಂತೇಳಿ ಇಬ್ಬರು ಇದ್ದಾರೆ. ಆ ರಾಶಿದ್ ಅಂತೇಳಿ ಯಾರದ್ದು ಪೊಲೀಸರು FIR ಮಾಡಲಿಲ್ವ, ಆ FIR ಮಾಡೋದಂತ ರಾಶಿದ್ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಆ ಹುಡುಗರಿಗೆ ಧಮಕಿ ಆಗ್ತಾನೆ. ನೀನು ನಾಪೋಕ್ಲಲ್ವಾ, ನಿನ್ನ ಎಂತ ಹಾಕುವ, ಹಂಗನೆ ಹಾಕಿದ್ದಾನೆ ಅಂತೇಳಿ ಈಗ ನಾವು SP ಗೆ ಅದನ್ನೆಲ್ಲ ಕೊಟ್ಟು ಬಂದಿದ್ವಿ. ನಾವು ಇವತ್ತು SP ಗೆ ದೂರು ಸಮೇತ ಇದರ ಬಗ್ಗೆ ಮನವಿಯನ್ನು ಕೊಟ್ಟು ಎಲ್ಲವೂ ನಾಪೋಕ್ಲಿನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಬಂದಿದ್ವಿ. ಅದ ಕಾರಣ ಮುಂದಿನ ದಿನಗಳಲ್ಲಿ ನಾಳೆ ನಾಪೋಕ್ಲಿನಲ್ಲಿ ಒಂದು ಬಲಿಷ್ಠವಾದ ಪೊಲೀಸ್ ಠಾಣೆಯ ನಿರ್ಮಾಣ ಆಗಬೇಕು. ಅದರೊಟ್ಟಿಗೆ ಈ ಮಕ್ಕಳು ಏನಿದ್ದಾರೆ ಇವರಿಗೆ ನಿರಂತರ ಇದೇ ಕೆಲಸ. ಇವರು ನಮ್ಮ ಸೌಹಾರ್ದತೆಯನ್ನು ಕೆಡವಲಿಕ್ಕೆ ಪ್ರಯತ್ನ ಪಟ್ಟವರನ್ನು ನಮ್ಮ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಅದಕ್ಕೆ ಇಸ್ಮಾಯಿಲ್ ಅಂತ ಅವರು ಬೆದರಿಕೆ ಹಾಕ್ತಿದ್ದಾರೆ. ನನ್ನ ನಾನು ನೋಡಿದೆ ಪ್ರೆಸ್ ಮೀಟಲ್ಲಿ, ಅಬ್ದುಲ್ ರೆಹಮಾನ್ ಜಮಾಯಿತನ ಅಧ್ಯಕ್ಷ ಅಲ್ವಾ, ಜಮಾಯಿತನ ಅಧ್ಯಕ್ಷ ಇಸ್ಮಾಯಿಲನ್ನು ಸಮರ್ಥನೆ ಮಾಡ್ತಿದ್ದಾರೆ. ಜಮಾಯಿತನ ಅಬ್ದುಲ್ ರೆಹಮಾನ್ ಅವರು ಅಕ್ಕನ ಮಗ ಮೇನ್ ಅಕ್ಯೂಸ್ಡ್ ಇದರಲ್ಲಿ ಸುಹೇಲ್. ನೋಡಿ ಯಾವ ರೀತಿ ನೆನ್ನೆ ಒಂದು ಪ್ರೆಸ್ ಮಾಡಿ ನಮ್ಮ ಆ ಮನೆ ನಡೆದಂಥ ಒಂದು ಆಕ್ರೋಶದ ಪ್ರತಿಭಟನೆಯಲ್ಲಿ ರಾಜಕೀಯ ರಹಿತವಾಗಿ ಎಲ್ಲ ಸೇರಿ ಕಾಂಗ್ರೆಸ್ನ ನಮ್ಮ ಊರಿನ
ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಪ್ರಭಾವಿ ವ್ಯಕ್ತಿಯಾಗಿದ್ದು ಅವರ ಮಾತನ್ನು ಮೀರಿ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣ ದಾಖಲಾಗೋದಿಲ್ಲ ಎಂದು ಆರೋಪಿಸಿದರು. ಮಕ್ಕಿಶಾಸ್ತಾವು ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡಲು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಸವಾಲೊಡ್ಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಮನು ಮುತ್ತಪ್ಪ, ಮಕ್ಕಿಶಾಸ್ತಾವು ದೇವಸ್ಥಾನಕ್ಕೆ ಇಸ್ಮಾಯಿಲ್ ಬರುವುದೇ ಬೇಡ. ಅವರು ಬಂದ್ರೆ ಅಲ್ಲಿನ ಪಾವಿತ್ರ್ಯತೆ ಹಾಳಾಗುತ್ತದೆ. ಮೊದಲು ಅವರ ಮಕ್ಕಳು ವ್ಯಸನಿಗಳಲ್ಲ ಎಂಬುದಾಗಿ ಪ್ರಮಾಣ ಮಾಡಲಿ. ಬ್ಲಾಕ್ ಅಧ್ಯಕ್ಷರಾಗಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಕಮಿಷನ್ ಪಡೆದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಲಿ, ನೋಡೋಣ ಎಂದು ಮರು ಸವಾಲ್ ಹಾಕಿದರು. ಈ ಇಸ್ಮಾಯಿಲ್ ಅವರು ಮೂಲತಃ ನಾಪೋಕ್ಲುರವರಲ್ಲ, ಅವರು ಮಂಗಳೂರಿನ ಪರಂಗಿಪೇಟೆಯಿಂದ ವಲಸೆ ಬಂದು ನಾಪೋಕ್ಲು ಬಂದು ಸೆಟ್ಲ್ ಆಗಿದ್ದಾರೆ. ಈ ಮನುಷ್ಯ ನಮ್ಮ ಮಕ್ಕಿಶಾಸ್ತ್ರದ ಬರೋದು ಬೇಡ. ಈ ಮನುಷ್ಯನಿಗೆ ಬಂದರೆ ಅದರ ಪಾವಿತ್ರ್ಯತೆ ಹಾಳಾಗ್ತದೆ. ಏನು ಬೇಕಾದ್ರೂ ಅವ್ರ ಮಸೀದಿಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇಂಥ ವ್ಯಕ್ತಿಗಳು ನಮ್ಮ ಮಕ್ಕಿಶಾಸ್ತ್ರದ ಬಂದು ನಮ್ಮ ಒಂದು ಪವಿತ್ರ ದೇವಸ್ಥಾನದ ಒಂದು ಪಾವಿತ್ರ್ಯತೆ ಹಾಳಾಗ್ತದೆ. ಅವರು ಪ್ರಮಾಣ ಮಾಡಿ ಹೇಳಿ, ನನಗೆ ನಾನು ಸವಾಲು ಹಾಕ್ತಿದ್ದೀನಿ. ಅವರ ಮಕ್ಕಳು ಏನೆಲ್ಲ ವ್ಯವಹಾರ ಮಾಡ್ತಿದ್ದಾರೆ, ಅವರ ವ್ಯಸನಿಗಳಲ್ವ, ಅವರ ಪೆಟ್ರೋಲ್ಸ್ ಅಲ್ವ ಅಂತ ಹೇಳುವಂಥದ್ದನ್ನು ಅವರು ಪ್ರಮಾಣ ಮಾಡಲಿ. ಅಕ್ರಮ ಚಟುವಟಿಕೆಗಳಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಅದನ್ನು ಪ್ರಮಾಣ ಮಾಡಲಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ, ಎಷ್ಟು ಕಮಿಷನ್ ತೆಗಿತಿದ್ದಾನೆ, ಕೆಲಸಗಳಲ್ಲಿ ಎಷ್ಟು ಕಮಿಷನ್ ತೆಗಿತಿದ್ದಾನೆ, ಸರ್ಕಾರದ ಕೆಲಸಗಳಲ್ಲಿ ಎಷ್ಟು ನಮಗೆ ಗೊತ್ತು ಎಷ್ಟು ಪರ್ಸೆಂಟ್ ಅಂತೇಳಿ. ಯಾವುದೇ ಕಾಂಟ್ರಾಕ್ಟ್ ಕೇಳಿದ್ರು ಗೊತ್ತಾಗ್ತದೆ ಎಷ್ಟು ಪರ್ಸೆಂಟ್ ಕಮಿಷನ್ ತೆಗಿತಿದ್ದಾನೆ. ಇಂಥ ನೀಚ ಕೆಲಸ ಮಾಡ್ಕೊಂಡು ನಮ್ಮ ಟೆಂಪಲ್ಗೆ ಬರ್ತಾನೆ ಪ್ರಮಾಣ. ಸದ್ಯಕ್ಕೆ ಹೊಡೆದಿದ್ದಾನೆ ಅಂತ ಹೇಳಿದ್ರೆ ಇವರೇ ತಡೆದಿದ್ದು ಅದನ್ನು ತಿರ್ಸಿ ಇವರ ಸ್ಟೇಟ್ಮೆಂಟನ್ನು ತಿರ್ಸಿ ಹೇಳ್ತೇನೆ. ಇವ್ರನ್ನ ಕೇಳಿದ್ದಾರೆ, ಫೋನಲ್ಲಿ ಕೇಳಿದ್ದಾರೆ. ಇವರು ಪಾರಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇವರೇ ಅದನ್ನು ತಡೆದಿದ್ದು. ಇವ್ರನ್ನ ಕೇಳಿದಾಗ ನನ್ನ ಮಗ ಇದ್ದಾನೆ ಅಂತ ಕೇಳಿದ್ದಾರೆ. ಇಲ್ಲಿ ಹೌದು ನಿಮ್ಮ ಮಗ ಇದ್ದಾರೆ ಅಂತ ಹೇಳಿದೆ. ಇಲ್ಲಿ ಪತ್ರಿಕೆಯಲ್ಲಿ ಹೇಳ್ತಾನೆ, ಅಲ್ಲಿ ಇದ್ದವರೇ ಹೇಳಿದ್ರು ಮಗ ಇಲ್ಲ ಅಂತ ಹೇಳಿ. ಅವ್ರ ಮೇಲೆ ಹಿಂದೆ ನಾವು ಎಷ್ಟು ಹತ್ರ ಮಾತಾಡಿ ಬಂದಿದ್ದೀವಿ. ಹಿಂದೆ ಈ ಥರದ ಕೇಸ್ ಇದೆ ಅವ್ರ ಮೇಲೆ ದಾಖಲೆ. ಗ್ರಾಮ ಪಂಚಾಯತ್ ಸದಸ್ಯ ಪ್ರದೀಪ್ ಮಾತನಾಡಿ, ಅನ್ಯಾಯ ನಡೆದಾಗ ಪಕ್ಷಾತೀತ ಧರ್ಮಾತೀತವಾಗಿ ಖಂಡನೆ ಮಾಡಿದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದರು. ಅದು ಬೇರೆ. ಆದರೆ ಮೊನ್ನೆ ಏನು ನಾಪೋಕ್ಲಲ್ಲಿ ಘಟನೆ ಆಯಿತು, RSSನ 3 ವರ್ಷದ ಕಾರ್ಯಕ್ರಮ ನಿಮಿತ್ತ ಒಂದು ಏನೋ ಭಗವತ್ ಧ್ವಜ ಇಟ್ಕೊಂಡು ಒಂದು ಗಾಡಿ ಬರ್ತದೆ. ಆ ಗಾಡಿ ಬರೋದಿಗೆ ಏನೋ ಕಿಡಿಗೇಡಿಗಳು ಗಲಾಟೆ ಮಾಡಿದ್ದಾರೆ. ಆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಆ ಘಟನೆ ಏನು ಈಗ ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ, ಸೌಹಾರ್ದತೆಯಿಂದ ಬದುಕಬೇಕು, ಸಾಮರಸ್ಯದಿಂದ ಬದುಕಬೇಕು, ಕೇವಲ ಭಾಷಣಕ್ಕೆ ಆಗಬಾರ್ದು. ಇಲ್ಲಿ ಅವರಿಗೆ ಮಾರಲಿ ಸಪೋರ್ಟ್ ಆಗಬೇಕಂತಂದ್ರೆ ಅವ್ರನ್ನ ಬೆಂಬಲಿಸಿದ್ರೆ ಮಾತ್ರ. ಈಗ ನೋಡಿ, ಅವ್ರನ್ನ ಸಮರ್ಥನೆ ಯಾಕೆ ಮಾಡ್ತಾರೆ ಅಂತ ಅರ್ಥ ಆಗ್ತದೆ. ಏನೊಂದು ಹೇಳ್ತಾರೆ ನೋಡಿ, ಕಾಗೆಗೆ ಮಗು ಕಾಗೆಗೆ ದೊಡ್ಡದು, ಆ ವಿಚಾರ ಹೇಳೇ ಇರ್ಬೋದು. ಆದರೆ ಈ ತರ ಕಿಡಿಗೇಡಿತನ ಸಮಾಜದಲ್ಲಿ ಶಾಂತಿ ಕೊಡೋ ಕೆಲಸ ಮಾಡ್ತಾರೆ. ಅದು ಯಾರೇ ಆಗಿರ್ಬೇಕು, ಅದನ್ನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅದನ್ನ ಖಂಡನೆ ಮಾಡುವಂತ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ಹಾಗಾದ್ರೆ ಮಾತ್ರ ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಕಂಡುಕೊಳ್ಬಹುದು ಅಂತ ನಾನು ಏನು ಸಮರ್ಥನೆ ಮಾಡ್ತಾರೆ ಅವರಿಗೆ ಒಂದು ಈ ಸಂದರ್ಭದಲ್ಲಿ ಕಿವಿಮತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಏನು ಯಾರು ಸಮಾಜದಲ್ಲಿ ಶಾಂತಿ ಕದಡುವಂತ ಕೆಲಸ ಯಾರೇ ಮಾಡಿದ್ರು ಅವರ ಮೇಲೆ ಸೂಕ್ತವಾಗಿ ಕಠಿಣವಾದ ಗೂಢ ಕಾಯ್ದೆಯನ್ನು ಸಹ ತೆಗೆಯುವಂತ ಕೆಲಸ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಪಾರಾಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಟ್ಟಿ ಕುಶಾಲಪ್ಪ, ಬಲಮಾವಟಿ ಗ್ರಾಮ ಪಂಚಾಯತ್ ಸದಸ್ಯ ಮಣವಟ್ಟಿರ ಹರೀಶ್ ಕುಶಾಲಪ್ಪ, ಪ್ರಮುಖರಾದ ಶಿವಚಾಳಿಯಂಡ ಜಗದೀಶ್, ಚಂಗೇಟಿರ ಸೋಮಣ್ಣ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.